ದಕ್ಷಿಣ ಕೊಡಗಿನ ತಿತಿಮತಿ ನೂಕ್ಯ ಗ್ರಾಮದಲ್ಲಿ ಅದ್ದೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಮುಂಜಾನೆಯ ವೇಳೆ ಗೋಪೂಜೆಯೊಂದಿಗೆ ಪೂಜಾ ಕಾರ್ಯಕ್ಕೆ ಚಾಲನೆ. ಸುಂದರ ಪರಿಸರದ ನಡುವೆ ನೆಲೆ ನಿಂತಿರುವ ಶ್ರೀಕೃಷ್ಣ ಬಲರಾಮ ದೇವಾಲಯ. ಚಪ್ಪುಡಿರ ಕಾರ್ಯಪ್ಪನವರು ಪ್ರತಿ ವರ್ಷ ನಡೆಸುತ್ತಾ ಬರುತ್ತಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ. ಇತಿಹಾಸ ಪ್ರಸಿದ್ಧ ಶ್ರೀಕೃಷ್ಣ ಬಲರಾಮ ದೇವಾಲಯ. ಅನೇಕ ಭಕ್ತರ ಅಚ್ಚುಮೆಚ್ಚಿನ ಶ್ರೀಕೃಷ್ಣ ಬಲರಾಮ ದೇವಾಲಯ ತಿತಿಮತಿ ಪಟ್ಟಣದಿಂದ ಅನತಿ ದೂರದ ಸುಂದರ ಪರಿಸರದ ನಡುವೆ ನೆಲೆ ನಿಂತಿರುವ ಶ್ರೀಕೃಷ್ಣ ಬಲರಾಮ. शोभने आद्य ब्रह्मण देव यशोतमनंतरे कलिगे प्रथमपादे जम्बूदीपे भरतखंडे भरतवर्षे कावेरी मंडले अस्मिन् वर्तमाने व्यवहारिके चंद्रमानेन प्रभावादि षष्ठी संवत्सराणां मध्ये अस्यां श्रावणमासे नवमी तिथौ रोहिणी नक्षत्रे मंगलवासर अष्टजातः कांताय विशाखा नक्षत्र शिवराशौ कुसुम नाम्यः पुत्रः मूला नक्षत्रे धनुराशौ अय्यपजातः अस्यां शिवतिभौ यजमानस्य श्रवण नक्षत्र शिवराशौ शिवप्रजातः उत्तर भाद्रपद नक्षत्रे शिवराशौ मुक्तम नाम्यः अस्यां टीका नक्षत्र शिवराशौ यशोगा नाम्यः कुटुंबानां तथा यजमानस्य आश्लेषनक्षत्राशौ कावेरप्रजातः कांताय अनुराधनक्षत्राशौ नीलमनाम्यः पुत्रः भरणीनक्षत्राशौ नाणय जातः आर्यनक्षत्राशौ कार्यप्रजातः सह कुटुंबानां क्षेमस्थैर्य वीर्यविजय आयुरारोग्याय सर्वयुग्नोपशान्तये सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते कामदेव देवताभ्यो नमः। कामदेव मातान् पादयो पाद्यं समर्पयामि अर्घ्यम् समर्पयामि मुखे आचमनीयं समर्पयामि। हिरण्यवर्णां हरिणीं सुवर्णरसं चन्द्रां हिरणं लक्ष्मीं जातवेदमा कामदेव माता देवताभ्यो नमः। कामदेव देवतान् गन्धं धारयामि हरिद्रा कुङ्कुमचूर्णं समर्पयामि। सर्वाणि रूपाणि चित्तिरा नामानि कृत्वा वेदनस्ते कामदेव देवताभ्यो नमः। कामदेव देवतान् नैवेद्यं समर्पयामि।
ಗಣಪತಿ ಬಾ ಕೊಡ್ತೀರಾ ನೀವು? ಬಂತಾರ? ಬರೀ ಕೊಡ್ತಿದ್ರಾ ನೀವು? ನೀವು ಕೊಡ್ತೀರಾ ಪೂಜೆ? ಆರಂಭದಲ್ಲಿ ಗೋಪೂಜೆ ಮೂಲಕ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ನೀಡ್ತಿರೋದು ಕಂಡು ಬರ್ತದೆ ಸರ್. ಇದ್ರ ಬಗ್ಗೆ ಏನು ಹೇಳೋಕ್ಕಾಗ? ಇಲ್ಲಿ ಈಗ ಶ್ರೀಕೃಷ್ಣ ಅಂತ ಹೇಳುವಾಗ ಶ್ರೀಕೃಷ್ಣನ ಒಂದು ಪ್ರತಿರೂಪ ಗೋವು ಅಂತಲೂ ಹೇಳ್ಬೋದು, ಅಥವಾ ಅವನ ಅತ್ಯಂತ ಪ್ರೀತಿಯ ಒಂದು ಪ್ರಾಣಿಗಳಲ್ಲಿ ಗೋವು ಒಂದು. ಆ ಗೋವು ಮನುಷ್ಯರಿಗೂ ಅತ್ಯಂತ ಪ್ರಯೋಜನಕರವಾದದ್ದು. ಅದರ ಪ್ರತಿ ಉತ್ಪನ್ನಗಳು ಏನೇ ಇರಲಿ ಅದು ಪೂರ್ತಿ ಮನುಷ್ಯ ಕುಲಕ್ಕೆ ಒಂದು ಅತ್ಯಂತ ಪ್ರಯೋಜನಕಾರಿ ಒಂದು ಔಷಧಿಯಾಗಲಿ ಅಥವಾ ಇದು ಹಾಲು ಕುಡಿಯೋದು ಇತ್ಯಾದಿಯಾಗಿ ಶಕ್ತಿವರ್ಧಕ ಆಗಿ ಹೀಗೆಲ್ಲ ಬರ್ತದೆ. ಹಾಗೆ ಶ್ರೀಕೃಷ್ಣ ಅತ್ಯಂತ ಪ್ರೀತಿಸುವುದು ಕಾಮಧೇನು ಹಸುಗಳನ್ನ. ಆ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಬೆಳಗಿನ ಇದಕ್ಕೆ ನೈವೇದ್ಯಕ್ಕೆ ಅಭಿಷೇಕಕ್ಕೆ ಕ್ಷೀರಾಭಿಷೇಕ ಆಗಲೇಬೇಕಾಗ್ತದೆ. ಅದಕ್ಕೆ ಹಸು ಸಾಕಲೇಬೇಕಾಗ್ತದೆ. ಅದಕ್ಕೆ ಈಗ ಕಾರ್ಯಪ್ಪನ ಕುಟುಂಬದವರು ಹಸು ಸಾಕ್ತಾ ಇದ್ದಾರೆ. ಆ ಹಸುಗೆ ನಾವು ಶ್ರೀಕೃಷ್ಣನ ಪೂಜೆ ಆಗುವಾಗ ಅಥವಾ ಇಲ್ಲಿ ಶುಭ ಸಮಾರಂಭ ಏನಾದರೂ ನಡೆದರೆ ಆ ದಿನ ನಾವು ಇಲ್ಲಿ ಗೋಪೂಜನೆ ಮಾಡುವ ಒಂದು ಕ್ರಮನ ಇಟ್ಕೊಂಡಿದ್ದೀವಿ. ಜನ್ಮಾಷ್ಟಮಿಯ ಪ್ರಯುಕ್ತ ಶುಭವನ್ನು ಹಾರೈಸುತ್ತೇನೆ. ಸರ್, ಇವತ್ತು ಕೃಷ್ಣಾಷ್ಟಮಿ ಪ್ರಯುಕ್ತ ಯಾವ ರೀತಿ ಪೂಜಾ ಕಾರ್ಯಕ್ರಮಗಳು ಬೆಳಗಿಂದ ಗೋಪೂಜೆಯಿಂದ ಆರಂಭವಾಗಿ ಎಲ್ಲಿವರೆಗೆ ನಡೀತದೆ? ಈ ಪೂಜೆಗಳು ಹೇಗೆಂತಂದರೆ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ 26, ಆದರೆ ಕೃತಿಕಾ ನಕ್ಷತ್ರ. ನಾವು ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಹುಟ್ಟಿದ ಹಿನ್ನೆಲೆಯಲ್ಲಿ ರೋಹಿಣಿ ನಕ್ಷತ್ರ ಎಂದರೆ ಇಂದು ಬೆಳಗಿನ ಜಾವ ನಾವು 4 ಗಂಟೆಯಿಂದಲೇ ದೇವಸ್ಥಾನ ಶುದ್ಧಿಗೊಳಿಸುತ್ತಾ ಹಾಗೂ ಸರಿ 7 ಗಂಟೆಗೆ ಗೋಪೂಜೆಯನ್ನು ನೆರವೇರಿಸಿ ನಾಗಂದ ಪೂಜೆ ಮಾಡಿ ಮಹಾಗಣಪತಿಯ ಪೂಜೆಯನ್ನು ಮಾಡಿ ಕೃಷ್ಣ ಬಲರಾಮನಿಗೆ ವಿಶೇಷ ಅಲಂಕಾರ ಪೂಜೆಗಳನ್ನು ವಾಡಂಬರದಿಂದ ನಡೆಸಿದ್ದೇವೆ. ಅದರಲ್ಲಿ ಅವರಿಗೆ ಚಿನ್ನದ ಸರಗಳು, ಓಲೆಗಳು ಇದನ್ನೆಲ್ಲ ತೊಡಿಸಿ ನಾವು ಆಭರಣಗಳನ್ನು ವಿಶೇಷವಾದ ಅಲಂಕಾರ ಪೂಜೆಯನ್ನು ಮಾಡಿ ಮತ್ತು ಅರ್ಘ್ಯ ಬಿಡೋದು, ಎಲ್ಲ ಭಕ್ತಾದಿಗಳು ಅರ್ಘ್ಯ ಬಿಡೋಕ್ಕೊಂದು ಅವಕಾಶ ಕೊಡ್ತೀವಿ. ಅದಲ್ಲದೆ ಎಲ್ಲರಿಗೆ ಊಟ ಉಪಚಾರದ ಹಾಗೂ ಬೆಳಗಿನ ನಾಷ್ಟದ ಏನು ಕೃಷ್ಣನ ಪ್ರಿಯವಾದ ಕಡುಬು, ಅಂಬಟೆ ಸಾರು, ಚಕ್ಕುಲಿ, ಮೊಸರನ್ನ ಇದನ್ನೆಲ್ಲ ಕೊಡುತ್ತಾ ಅವರನ್ನು ಎಲ್ಲ ಭಕ್ತಾದಿಗಳಿಗೂ ತೃಪ್ತಿಯಾಗುವಂಥ ನೋಡಿಕೊಳ್ಳುತ್ತಾ ಇದ್ದೇವೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.